ಅಂತಂದ್ರೆ ಆ ಒಂದು 18-19ನೇ ಶತಮಾನದಲ್ಲಿ ಫ್ರಾನ್ಸ್ನಲ್ಲಿ, ರಷ್ಯಾದಲ್ಲಿ, ಇನ್ನಿತರ ಯುರೋಪ್ ಕಂಟ್ರಿಗಳಲ್ಲಿ ಸಾಮಾಜಿಕ ಮತ್ತು ಸಾಮರಸ್ಯಕ್ಕಾಗಿ ನಡೆದಿರ್ತಕ್ಕಂಥ ಆ ಹೋರಾಟಗಳು ಒಂದು ದಿವಸ 2 ದಿವಸದವಲ್ಲ. ಅವು 300 ವರ್ಷಗಳಿಂದ 350 ವರ್ಷಗಳಿಂದ ನಡೆದಿರ್ತಕ್ಕಂಥ ಹೋರಾಟ. ರಾಜಪ್ರಭುತ್ವವನ್ನು ಧಿಕ್ಕರಿಸಿ ಪ್ರಜಾಪ್ರಭುತ್ವವನ್ನು ತಮ್ಮ ಕಂಟ್ರಿಗಳಲ್ಲಿ, ತಮ್ಮ ಒಂದು ಖಂಡಗಳಲ್ಲಿ ಪ್ರತಿಷ್ಠಾಪನೆ ಮಾಡುವುದರ ಮುಖಾಂತರವಾಗಿ ಇಡೀ ವಿಶ್ವದ ಎಲ್ಲೆಡೆಯೂ ಸಹಿತ ಆ ಪ್ರಜಾಪ್ರಭುತ್ವವನ್ನು ವ್ಯಾಪಕಗೊಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದರೆ ಆ ಒಂದು ಪ್ರಜಾಪ್ರಭುತ್ವಕ್ಕೆ ಮೌಲ್ಯಯುತವಾಗಿರ್ತಕ್ಕಂಥ ಒಂದು ನೈತಿಕ ತತ್ವದ ಬಲವನ್ನ, ಸಾಮಾಜಿಕ ನೆಲೆಯನ್ನ ಮತ್ತು ಸ್ವಾತಂತ್ರ್ಯದ ಸದ್ಧರ್ಮದ ನ್ಯಾಯವನ್ನ ಕೊಡ್ತಕ್ಕಂಥ ವಿಶ್ವದ ಏಕೈಕ ಧರ್ಮ ಯಾವುದಾಗಿತ್ತಂದ್ರೆ ಅದು ಲಿಂಗಾಯತ ಧರ್ಮ, ಅದು ಬಸವ ಧರ್ಮ, ಅದು ಪರಿಪೂರ್ಣ ಧರ್ಮ. ಇಂಥ ಒಂದು ಧರ್ಮ ಭಾರತದಲ್ಲಿ ಹುಟ್ಟಿದೆ ಅಂತಂದ್ರೆ ಎಷ್ಟು ಗರ್ವ ಇರಬೇಕು, ಎಷ್ಟು ನಮಗೆ ಆ ಒಂದು ತಾಕತ್ತಿನ ಹೋರಾಟವನ್ನ ಮಾಡ್ತಕ್ಕಂಥ ಮನೋಸ್ಥಿತಿಯನ್ನ ಇರಬೇಕು ಅಂತಕ್ಕಂಥದ್ದು ನಾವು ಆಲ್ರೆಡಿ ಪ್ರದರ್ಶನ ಮಾಡಿದ್ದೀವಿ. ಇಷ್ಟಾಗಿನೂ ಸಹಿತ ಇಂಥ ಒಂದು ಧರ್ಮಕ್ಕೆ ಮಾನ್ಯತೆಯನ್ನ ಕೊಟ್ಟು ಭಾರತವನ್ನ ವಿಶ್ವಗುರುವಾಗಿ, ನೀವು ರಾಮರಾಜ್ಯದ ಸಂಸ್ಕೃತಿಯನ್ನ ರಾಮರಾಜ್ಯ ಸಂಸ್ಕೃತಿಯನ್ನ ಬಿತ್ತಿ ಭಾರತವನ್ನು ವಿಶ್ವಗುರುವಾಗಿಸ್ಲಿಕ್ಕೆ ಸಾಧ್ಯವಿಲ್ಲ. ಅದು ಸೂರ್ಯಚಂದ್ರ ಇರುವರೆಗೂ ಸಾಧ್ಯ ಇಲ್ಲ. ಆದ್ರೆ ಬಸವ ತತ್ವವನ್ನ ಬಿತ್ತಿ ವಿಶ್ವಗುರುವನ್ನ ಮಾಡ್ಲಿಕ್ಕೆ ಈ ಧರ್ಮಕ್ಕೆ ಮಾನ್ಯತೆ ಸಿಕ್ಕಾಗ ಖಂಡಿತವಾಗಿ ಆಗುತ್ತೆ ಅನ್ನೋದನ್ನ ಇವತ್ತು ನಾವು ಘಂಟಾಘೋಷವಾಗಿ ಹೇಳಬೇಕಾಗಿದೆ. ಕಾರಣ ಇವತ್ತು ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಅನ್ನುವಂತೆ ಬೀದರ್ನ ಆ ಒಂದು ಕ್ರಾಂತಿಕಾರಿಯಾಗಿರ್ತಕ್ಕಂಥ ಲಿಂಗಾಯತ ಧರ್ಮದ ಹೋರಾಟ ನಾವು ದೆಲ್ಲಿವರೆಗೆ ತೆಗೆದುಕೊಂಡು ಹೋಗಿದ್ರು ಸಹಿತ ಕೋಟ್ಯಾಂತರ ಲಿಂಗಾಯತ ಧರ್ಮೀಯರು ಇಂಥ ದೊಡ್ಡ ಬೃಹತ್ ಆಗಿರ್ತಕ್ಕಂಥ ಒಂದು ಚಳವಳಿಯನ್ನ ಮಾಡಲಾಗಿನೂ ಸಹಿತ ಇವತ್ತು ಈ ಒಂದು ಸಂವಿಧಾನದ ಅಡಿಯಲ್ಲಿ, ಪ್ರಜಾಪ್ರಭುತ್ವ ತಳಹದಿಯಲ್ಲಿ ರಾಜಕೀಯ ವ್ಯವಸ್ಥೆ ಈ ಚಳವಳಿಯನ್ನ ಮನಗಾಣದೆ ಇರತಕ್ಕಂಥದ್ದು ಬಹಳ ಶೋಚನೀಯವಾಗಿರ್ತಕ್ಕಂಥ ಒಂದು ಸಂಗತಿ ಬಂಧುಗಳೇ. ಇದನ್ನ ಗಂಭೀರವಾಗಿ ನಾವು ತೆಗೆದುಕೊಳ್ಬೇಕು. ಇವತ್ತು ಬೆಳಗ್ಗೆ ನಮ್ಮ ಯಾರೋ ಶರಣೆಯರು ಮಾತಾಡ್ತಾ ಇದ್ರು, ಎಲ್ಲೋ ಒಂದು ಕಡೆ ಯಾರೋ ಒಬ್ಬ ವ್ಯಕ್ತಿ ಯಾವುದೋ ಸಾಮಾಜಿಕ ಹಿನ್ನೆಲೆಯಲ್ಲಿ ಏನೋ ಒಂದು ಕೆಲಸ ಮಾಡಿದ್ನಂತಂದ್ರೆ ಅದನ್ನ ಮನ್ ಕಿ ಬಾತ್ ನಲ್ಲಿ ಮಾತಾಡ್ತಕ್ಕಂಥ ಮೋದಿಯವರೇ, ಕೋಟಿ ಕೋಟಿ ಲಿಂಗಾಯತರು ಹೃದಯಾರೆ ಮನಸಾರೆ ಧಾರ್ಮಿಕ ಒಂದು ಈ ಚಳವಳಿಯಲ್ಲಿ ಭಾಗಿಯಾಗಿ ತನ್ನ ತನು ಮನ ಧನ ಸಮಯ ಪ್ರಾಣ ಅಭಿಮಾನ ಷಡಂಗ ದಾಸವಾಗಿ ಅರ್ಪಣೆ ಮಾಡಿ ನಮ್ಮ ಭಾರತ ದೇಶದ ಭವ್ಯ ಪರಂಪರೆಯಲ್ಲಿ ಇಂಥ ಒಂದು ಸಮಾನತೆಯ ಸದ್ಧರ್ಮ ಇವತ್ತು ಇಡೀ ವಿಶ್ವ ಮಟ್ಟದಲ್ಲಿ ಬೆಳಗಬೇಕು ಅಂತ ತಿಳ್ಕೊಂಡು ತನ್ನೆಲ್ಲ ಶಕ್ತಿಯನ್ನ ಒಂದು ಕಡೆ ಕ್ರೋಢೀಕರಣ ಮಾಡಿಕೊಂಡು ಹೋರಾಟ ಮಾಡಿರ್ತಕ್ಕಂಥ ಚಳವಳಿ ನಿಮಗೆ ಅರ್ಥ ಆಗ್ಲಿಲ್ವೇ? ಖಂಡಿತವಾಗಿಯೂ ಸಹಿತ ಇದಕ್ಕೊಂದು ತಕ್ಕ ಬೆಲೆಯನ್ನ ಕಾಣಲೇಬೇಕಾಗುತ್ತೆ ಅನ್ನೋದನ್ನ ನಾವು ಘಂಟಾಘೋಷವಾಗಿ ಒಂದು ಒಕ್ಕೂರ್ಣವಾಗಿ ಈ ಒಂದು